ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪಾಪಕೂಪದಿಂ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಂ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು. ಸ್ಥಿರವಾಗಿರಲಿ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 9:30ರವರೆಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಇದೇ ಜನವರಿ 4 ಮತ್ತು 5ರಂದು ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಜಿನಭಜನಾ ಸೀಸನ್ 8ರ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ಕಾರ್ಯಕ್ರಮ ಆಯೋಜಿತವಾಗಿತ್ತು. ಕಾರ್ಯಕ್ರಮದ ಆರಂಭದಲ್ಲಿ ಆಯೋಜಿಸಲಾಗಿದ್ದ ಮೆರವಣಿಗೆ ಚಿತ್ತಾಕರ್ಷಕವಾಗಿತ್ತು. ಭಜನೆಯ ಮಾಡುತ್ತಲೇ ಶ್ರೀಜಿನ ನಾಮವ ನೆನೆಯುತ್ತಲೇ ಪೂಜಿತ ಭಜನೆಯ ಮಾಡುತ್ತಲೇ ಶ್ರೀಜಿನ ನಾಮವ ನೆನೆಯುತ್ತಲೇ ಪೂಜಿತ ಭಜನೆಯ ಮಾಡುತ್ತಲೇ ಶ್ರೀಜಿನ ನಾಮವ ನೆನೆಯುತ್ತಲೇ
ಭಜನೆಯ ಮಾಡುತ್ತಲೇ ಶ್ರೀಜಿನ ನಾಮವ ನೆನೆಯುತ್ತಲೇ ಪೂಜಿತ ಭಜನೆಯ ಮಾಡುತ್ತಲೇ ಆಲಿಸು ಪಾವನ ವೃಷಭಜಿನ ಶೀಲಗುಣಾಲಯ ಅಜಿತ ಜಿನ ಶಂಭವ ನಾಮಕ ಪರಮ ಜಿನ ಶಂಭವ ನಾಮಕ ಪರಮ ಜಿನ ನಮ್ಮಿ ಭಜಿಪೆ ಅಭಿನಂದನ ಜಿನ ನಮ್ಮಿ ಭಜಿಪೆ ಅಭಿನಂದನ ಜಿನ ಶ್ರೀಜಿನ ನಾಮವ ನೆನೆಯುತ್ತಲೇ ಪೂಜಿಪ ಭಜನೆಯ ಮಾಡುತ್ತಲೇ ಶ್ರೀಜಿನ ನಾಮವ ನೆನೆಯುತ್ತಲೇ ಪೂಜಿಪ ಭಜನೆಯ ಮಾಡುತ್ತಲೇ ಅಮಲ ಪ್ರಭಾವಕ ಸುಮತಿ ಜಿನ ನಮಿಸುವೆ ಪದ್ಮ ಪ್ರಭನೆ ಜಿನ ಅಮಲ ಪ್ರಭಾವಕ ಸುಮತಿ ಜಿನ ನಮಿಸುವೆ ಪದ್ಮ ಪ್ರಭನೆ ಜಿನ ಜಯ ಜಯವೆಂಬೆ ಸುಪಾರ್ಶ್ವಜಿನ ಜಯ ಜಯವೆಂಬೆ ಸುಪಾರ್ಶ್ವಜಿನ ಭಯಹರ ಚಂದ್ರ ಪ್ರಭನೆ ಜಿನ ಭಯಹರ ಚಂದ್ರ ಪ್ರಭನೆ ಜಿನ ಶ್ರೀಜಿನ ನಾಮವ ನೆನೆಯುತ್ತಲೇ ಪೂಜಿಪ ಭಜನೆಯ ಮಾಡುತ್ತಲೇ ಪುಷ್ಪದಂತ ತೀರ್ಥೇಶ ಜಿನ ನಿಷ್ಪಾಪಕ ಶೀತಳ ನಿಜಿನ ಪುಷ್ಪದಂತ ತೀರ್ಥೇಶ ಜಿನ ನಿಷ್ಪಾಪಕ ಶೀತಳ ನಿಜಿನ ವಾಸವನುತ ಶ್ರೇಯಾಂಸ ಜಿನ ವಾಸವನುತ ಶ್ರೇಯಾಂಸ ಜಿನ ವಾಸು ಪೂಜ್ಯ ಸುರವಂದ್ಯ ಜಿನ ವಾಸು ಪೂಜ್ಯ ಸುರವಂದ್ಯ ಜಿನ ಶ್ರೀಜಿನ ನಾಮವ ನೆನೆಯುತ್ತಲೇ ಪೂಜಿಪ ಭಜನೆಯ ಮಾಡುತ್ತಲೇ ಶ್ರೀಜಿನ ನಾಮವ ನೆನೆಯುತ್ತಲೇ ಪೂಜಿಪ ಭಜನೆಯ ಮಾಡುತ್ತಲೇ ಶ್ರೀಕರ ವಿಮಲ ಪರೇಶ ಜಿನ ಲೋಕೋದ್ಧಾರ ಅನಂತ ಜಿನ ಶ್ರೀಕರ ವಿಮಲ ಪರೇಶ ಜಿನ ಲೋಕೋದ್ಧಾರ ಅನಂತ ಜಿನ ಕೇವಲ ಜ್ಞಾನಿಯೇ ಧರ್ಮ ಜಿನ ಕೇವಲ ಜ್ಞಾನಿಯೇ ಧರ್ಮ ಜಿನ ಪಾವನ ಮೂರುತಿ ಶಾಂತಿ ಜಿನ ಪಾವನ ಮೂರುತಿ ಶಾಂತಿ ಜಿನ ಶ್ರೀಜಿನ ನಾಮವ ನೆನೆಯುತ್ತಲೇ ಪೂಜಿಪ ಭಜನೆಯ ಮಾಡುತ್ತಲೇ ಶ್ರೀಜಿನ ನಾಮವ ನೆನೆಯುತ್ತಲೇ ಪೂಜಿತ ಭಜನೆಯ ಮಾಡುತ್ತಲೇ ಚತುರ್ವಿಂಶತಿ ತೀರ್ಥಂಕರರ ನಾಮವ ಜಪಿಸೋಣ ಚತುರ್ವಿಧದ ಪುರುಷಾರ್ಥವ ಹೊಂದಿ ಪಾವನರಾಗೋಣ ಕಂತು ಹರನೆ ವರ ಕುಂತು ಜಿನ ಸಂತಸವೀಯೈ ಅರನೆ ಜಿನ ಕಂತು ಹರನೆ ವರ ಕುಂತು ಜಿನ ಸಂತಸವೀಯೈ ಅರನೆ ಜಿನ ಘನ ಗುಣ ಮಲ್ಲಿನಾಥ ಜಿನ ಘನ ಗುಣ ಮಲ್ಲಿನಾಥ ಜಿನ ಮುನಿಸೋ ವ್ರತಯತಿ ಪರಮ ಜಿನ ಮುನಿಸೋ ವ್ರತಯತಿ ಪರಮ ಜಿನ ಶ್ರೀಜಿನ ನಾಮವ ನೆನೆಯುತ್ತಲೇ ಪೂಜಿಪ ಭಜನೆಯ ಮಾಡುತ್ತಲೇ ಶ್ರೀಜಿನ ನಾಮವ ನೆನೆಯುತ್ತಲೇ ಪೂಜಿಪ ಭಜನೆಯ ಮಾಡುತ್ತಲೇ ರತ್ನತ್ರಯ ರತ್ನತ್ರಯ ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಚಂದನ ವಾಹಿನಿಯಲ್ಲಿ ಪ್ರತಿ ಭಾನುವಾರ ಪ್ರಸಾರವಾಗುವಂತಹ ರತ್ನತ್ರಯ ಧಾರಾವಾಹಿಗೆ 300 ಎಪಿಸೋಡ್ಗಳು ಮುಗಿದಿದೆ. ಇದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಪ್ರಥಮ ನಿರ್ಮಾಪಕಿಯಾಗಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ದಂಪತಿಗಳಿಗೆ ನನ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. 6 ವರ್ಷಗಳಿಂದ ನಡೆಯುತ್ತಿರುವ ಈ ಧಾರಾವಾಹಿ ಮುಂದೆ 100 ವರ್ಷ ಹೀಗೆ ಸಾಗಲಿ. ಜೈನ ಧರ್ಮದ ಧಾರ್ಮಿಕ ಪ್ರಭಾವನೆ ಮಾಡುತ್ತಿರುವ ನೀರಜ ನಾಗೇಂದ್ರ ಕುಮಾರ್ ದಂಪತಿಗಳಿಗೆ ನಾನು ಶುಭ ಕೋರುತ್ತೇನೆ. ಸಾಮೂಹಿಕ ಸ್ವಯಂಭೂ ಸ್ತೋತ್ರ ಪಠನೆ ಮನೋಜ್ಞವಾಗಿತ್ತು. ಇವತ್ತು ಎಲ್ಲ 8 ವಿಭಾಗಗಳಿಂದ ಕೂಡ ಸ್ವಯಂಭೂ ಸ್ತೋತ್ರವನ್ನು ಪಠಣ ಮಾಡಲಿಕ್ಕೆ ಬಂದಿದ್ದಾರೆ. ಸರ್ವಿಶ್ವಚಕ್ಷುರ್
ದಿನಾಂಕ 14 ಜನವರಿ 2025ರಂದು ಉತ್ತರ ಕರ್ನಾಟಕ ಜೈನ ಬಾಂಧವರು ಆಯೋಜಿಸಿದ್ದ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನೀರಜಾ ನಾಗೇಂದ್ರಕುಮಾರ್ ಅವರಿಗೆ ಆದರ್ಶ ಜೈನ ಸಮಾಜ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಕರುಣಾರಸವನ್ನೇ ಬೀರಿ ಯೋಗ ತತ್ವನೆರೆ ಶಾಂತಿ ವಿರತಿ ತೋರಿ. ಕರುಣಾರಸವನ್ನೇ ಬೀರಿ ಯೋಗ ತತ್ವನೆರೆ ಶಾಂತಿ ವಿರತಿ ತೋರಿ. ಕರುಣಾರಸವನ್ನೇ ಬೀರಿ ಯೋಗ ತತ್ವನೆರೆ ಶಾಂತಿ ವಿರತಿ ತೋರಿ. ಹರೆಯೊಳು ಅವಧಿಜ್ಞಾನ ಬೋಧಿಸಿ ಪೊರೆಯುವ, ಹರೆಯೊಳು ಅವಧಿಜ್ಞಾನ ಬೋಧಿಸಿ ಪೊರೆಯುವ ಪರಮ ಶ್ರೀ ಗುರು ಶಾಂತೀಶ ಚಿನ್ನ ಭಜನೆ ಮಾಡೋಣ ಬನ್ನಿರೋ. ದಿನೇಶನ ಭಜನೆ ಮಾಡೋಣ ಬನ್ನಿರೋ, ಭಜನೆ ಮಾಡೋಣ ಬನ್ನಿರೋ. ದಿನೇಶನ ಭಜನೆ ಮಾಡೋಣ ಬನ್ನಿರೋ. J21 ವಿಶಾರದ ನೃತ್ಯ ಶಾಲಾ ತಂಡ ಬೆಳಗಾವ್ ಅವರಾದ ಚಪ್ಪಾಳೆ ಬರಬೇಕು. ಪ್ರಥಮ ಸ್ಥಾನ ಪಡೆದಿದ್ದಾರೆ ಅವರು. ಭವ್ಯ ಜಿನೇಶ ನಿನ್ನನು ಕಂಡೆ ಅನುಪಮ ಗುಣವಾಣಿ ನೀಡಿ ಕರುಣಿಸಿ ಸಲಹೋ ಶ್ರೀ ಜಿನನೇ. ಭವ್ಯ ಜಿನೇಶ ನಿನ್ನನು ಕಂಡೆ ಅನುಪಮ ಗುಣವಾಣಿ ನೀಡಿ ಕರುಣಿಸಿ ಸಲಹೋ ಶ್ರೀ ಜಿನನೇ. ಸುಜ್ಞಾನಿಶೀಲ ಭವ್ಯ ಸುತೇಜ ಭವವಿತ ಕರುಣಳು ಭವ್ಯ ಸ್ವರೂಪ. ಸುಜ್ಞಾನಿಶೀಲ ಭವ್ಯ ಸುತೇಜ ಭವವಿತ ಕರುಣಳು ಭವ್ಯ ಸ್ವರೂಪ. ಮಂಗಲ ಶಾಂತಿಯ ಶ್ರೀ ಜಿನನಾಥನ ಮನದುಂಬಿ ನೆನೆಯುವ ಶ್ರೀ ಜಿನನೇ. ಭವ್ಯ ಜಿನೇಶ ನಿನ್ನನು ಕಂಡೆ ಅನುಪಮ ಗುಣವಾಣಿ ನೀಡಿ ಕರುಣಿಸಿ ಸಲಹೋ ಶ್ರೀ ಜಿನನೇ. ಧರ್ಮದ ಅಧಿಪತಿ ನಿಜ ಧರ್ಮದಾಗರ ಜ್ಞಾನದ ಅಧಿಪತಿ ನೀ ಜ್ಞಾನ ಸಾಗರ. ಧರ್ಮದ ಅಧಿಪತಿ ನಿಜ ಧರ್ಮದಾಗರ ಜ್ಞಾನದ ಅಧಿಪತಿ ನೀ ಜ್ಞಾನ ಸಾಗರ. ಮೋಕ್ಷದ ಅಧಿಪತಿ ಮೋಕ್ಷ ದಿವಾಕರ ಬುದ್ಧಿಯ ಕರುಣಿಸು ಶ್ರೀ ಜಿನನೇ. ಈಗ ದ್ವಿತೀಯ ಸ್ಥಾನ J1 ಭಕ್ತಿಶ್ರೀ ಜನಭಜನಾ ತಂಡ ವೈನಾಡು. ಭವ ವಿನಾಶಕ
ಚೆನ್ನಮ್ಮನ ಬೆಳಗಾವಿ ನಿರಂಜನ ತಂಡ ತೃತೀಯ ಸ್ಥಾನವನ್ನ ಪಡೆದಿದ್ದಾರೆ. ಅವರಿಗೆ ಈಗ ಇದೇ ವೇದಿಕೆಯಲ್ಲಿ ತೃತೀಯ ಸ್ಥಾನದ ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ, ಬಹುಮಾನವನ್ನ ನೀಡಲಾಗ್ತಾ ಇದೆ. ಪದ್ಮಿನಿ ಕಾತ್ಯಾಯಿನಿ ಗೌರಿ ಪದ್ಮಿನಿ ಕಾತ್ಯಾಯಿನಿ ಗೌರಿ ರಮಯ ರಸನೆ ಪದ ಕಮಲ ಮಧುಪನಿತೆ ಅಮರ ವಂದಿಪೆ ನಾಗದೇವತೆ ನಾಗಿನಿ ನಾಗಿನಿ ನಿತ್ಯ ಕಾತ್ಯಾಯನಿ ಗೌರಿ ವನನಾಯಕಿ ಪಾರ್ಶ್ವನಾಥದ ಯಕ್ಷಿಣಿ ನಿತ್ಯ ಕಾತ್ಯಾಯನಿ ಗೌರಿ ವನನಾಯಕಿ ಪಾರ್ಶ್ವನಾಥದ ಯಕ್ಷಿಣಿ. ಪನ್ನಂಗಧರನ ರಾಣಿ ಪರಮ ಪಾವನೆ ಪುಣ್ಯ ಫಲಪ್ರದಾಯಿನಿ ಪನ್ನಂಗವೇಣಿ ಶರ್ವಾಣಿ ಮಧುರವಾಣಿ ಉನ್ನತ ಗುಣದ ಸೃಷ್ಟಿನಿ ಎನ್ನ ಮನದ ಅಭಿಮಾನ್ಯ ದೇವತೆ ಸ್ವರ್ಣಗಿರಿಯ ಸಂಪನ್ಯ ಭಾಗ್ಯ ನಿಧಿ ನಿನ್ನ ಮಹಿಮೇನು ವಿಜ್ಞಾನದಲ್ಲಿ ಬನ್ನಿ ಸರಳವನ ಪ್ರಸನ್ನ ವದನಳೆ ನಿತ್ಯ ಕಾತ್ಯಾಯನಿ ಗೌರಿ ವದನಾಯಕಿ ಪಾರ್ಶ್ವನಾಥದ ಯಕ್ಷಿಣಿ ನಿತ್ಯ ಕಾತ್ಯಾಯನಿ ಗೌರಿ ವದನಾಯಕಿ ಪಾರ್ಶ್ವನಾಥದ ಯಕ್ಷಿಣಿ. ಉಜಿರೆಯ ಕಲ್ಚರ್ ಸೆಂಟರ್ ಆಗಿರುವಂತಹ ಕಲಾ ವೈಭವ ತಂಡದ ಮಕ್ಕಳು ಕೂಡ ಈಗ ವೇದಿಕೆಗೆ ಆಗಮಿಸಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ, ಇಂತಹ ಒಂದು ಮೆರವಣಿಗೆ ನಡೆಯೋದಕ್ಕೆ ಸಾಧ್ಯನಾ ಅಂತ ಹೇಳಿದರೆ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ಹೊಸತನಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಜಿನ ಭಜನೆಯ ಸಂದರ್ಭದಲ್ಲಿ ಅಂತ ಹೇಳಿ. ಪ್ರತಿ ವರ್ಷ ಕೂಡ ಒಂದು ಹೊಸ ಥೀಮ್ ಇರುತ್ತೆ. ಪ್ರತಿ ವರ್ಷ ಕೂಡ ಸೆಮಿಫೈನಲ್ನ ದಿನ, ಫೈನಲ್ನ ದಿನ ಹೊಸತನದ ಒಂದು ಪರಿಚಯವನ್ನು ಮಾಡಲಾಗತ್ತೆ. ಸ್ತೋತ್ರ ಸಾಹಿತ್ಯದ ಮಹಿಮೆ ಸರ್ವರಿಗೂ ಮನವರಿಕೆಯಾಗುವಂತೆ ಮೂಡಿಬಂದ ಆಚಾರ್ಯ ಶ್ರೀ ಸಮಂತ ಭದ್ರರ ಕುರಿತಾದ ನಾಟಕ ಪ್ರದರ್ಶನ ಅತ್ಯಂತ ಗಮನಾರ್ಹವಾಗಿತ್ತು. ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ 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 ಚಿನ್ಮಯ ಚಿಂತಾಮಣಿ ಕಲ್ಪತರುವೆ ಚಿನ್ಮಯ ಚಿಂತಾಮಣಿ ಕಲ್ಪತರುವೆ ಸ್ವಾನುಭೂತಿಯ ಪ್ರಭೆಯನ್ನು ನೀಡು ಸ್ವಾನುಭೂತಿಯ ಪ್ರಭೆಯನ್ನು ನೀಡು ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ. ಮಾನಸಹಂಸನೆ ಘನಚಿದ್ರೂಪನೆ ಮಾನಸಹಂಸನೆ ಘನಚಿದ್ರೂಪನೆ ಜನ್ಮ ಜರಾ ಮರಣವನೀಗಿದನೆ ಜನ್ಮ ಜರಾ ಮರಣವನೀಗಿದನೆ ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ ಓಂ ನಮಃ
ನೆಲೆಸೋ ದೇವಾ ಹೃದಯ ಕಮಲದಿ ನೆಲೆಸೋ ದೇವಾ ಪರಮಾನಂದ ಸುಖ ಶಾಂತಿಯ ನೀಡು ಪರಮಾನಂದ ಸುಖ ಶಾಂತಿಯ ನೀಡು ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ 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 ಓಂ ಜೋರುಂಟಲ್ಲ ಚಪ್ಪಾಳೆ. ಹೌದಪ್ಪ. ಹೆಂಗೆ? ಹಾಯ್, ನಮಸ್ಕಾರ ನಮಸ್ಕಾರ. ಸುರೇಂದ್ರ ಸರ್, ಆರಾಮಿದ್ರಿಯಾ? ಮತ್ತೆ ಎಲ್ಲ ಸೌಖ್ಯ ಅಲ್ಲ? ನಿಮ್ಮ ಕೆಲಸ ಕಾರ್ಯ ಎಲ್ಲ ದಿನನಿತ್ಯದಂತೆ ನಡೀತಿದೆಯಲ್ಲ? ಹಾಯ್, ಕಾಪಿ ಆಯ್ತಾ ಅಂತ ಕೇಳಿದ್ದು. ಹಾಯ್ ಶ್ರದ್ಧಾಕ್ಕ, ಆರಾಮಿದ್ರ? ತಿಂಡಿ ಆಯ್ತಾ? ಕಾಫಿ ಚಪ್ಪಾಳೆ ತಟ್ಲೇ ಇಲ್ಲದ ನೀವು? ಹಾ, ಹಂಗೆ. ಹೆಣೆ, ಹಾ, ಸುಸ್ತಾಯ್ತಾ? ಸ್ವಲ್ಪ. ಹೌದಾ? ನಂಗೊಂಚೂರು ಹೆಚ್ಚಾಯ್ತು ಅನ್ಸೋದಿಲ್ಲ ಮರ್ಯಾ. ವಯಸ್ಸೈತಲ್ಲ. ಹಾ, ಇರ್ಬೋದೇನಪ್ಪ. ಹೇ, ತಮಾಷೆ ಮಾಡಿದ್ದೆ ಹೆಣೆ. ಮತ್ತೆ ಕುಣಿದದ್ದು ಹೆಂಗಾಯ್ತು? ಲೈಕ್ ಐತಲ್ಲ. ಶುರುವಿಗೊಂದು ಲೈಕ್ ಆದ್ರೆ ಆಯ್ತು, ಇನ್ನ ಉಳಿದದ್ದನ್ನ ದಿನೇಶ್ವರು ನೋಡಿಕೊಳ್ತಾರೆ. ಹೌದೌದು. ಏನಂತೀರಾ? ಹಾ, ಯಕ್ಷಿ ಪದ್ಮಿನಿ ಅಲ್ದ, ರಾಗಿಣಿ ಅದು ಅಲ್ದ. ಅದು ಆಕಾಶಯಾನದಲ್ಲಿ ಸಿಕ್ಕಾಪಟ್ಟೆ ಮೋಡಗಳು ಅಡ್ಡ ಬಂದು ಸ್ವಲ್ಪ ತಲೆ ತಿರುಗಿದ ಹಾಗಾಗಿದೆ. ತಲೆ ತಿರುಗಲಿಲ್ಲ, ಖಾಲಿ ಆಗಿದೆ. ಇರ್ಲಿ, ಸದ್ಯಕ್ಕೆ ಸುಮ್ಮನಿದ್ದು ಬಿಡೋದೇ ಒಳ್ಳೆಯದು. ಇಲ್ಲ ಅಂದ್ರೆ ನಾಟಕ ಮುಂದುವರಿಬೇಕಲ್ಲ. ಮತ್ತೆ ಯಾರೂ ಇಲ್ಲ ಅಂತ ಇವಳಂಗೆ ಕರ್ಕೊಂಡು ಬಂದೆ. ಈಗ ಇವಳು ಕೋಪಿಸ್ಕೊಂಡು ಹೋಗ್ಬಿಟ್ರೆ ಎಂತ? ಎಂತ ಇಲ್ಲ, ನೀ ಒಳ್ಳೆ ನಾಟ್ಯಗಾರ್ತಿ ಅಂತ ಹೇಳ್ತಿದ್ದೆ. ಈಗ ಇವಳು ಕೋಪಿಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ನಮ್ಮ ಕತೆ. ಮೌಲ್ಯ